ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ತಿದ್ದೇವೆ ಪ್ರಪಂಚದಲ್ಲಿರುವ ಒಂದು ವಿಚಿತ್ರ ದೇಶದ ಬಗ್ಗೆ. ಈ ದೇಶದ ಜನರು ತಮ್ಮ ಆಚಾರ ಸಂಪ್ರದಾಯಗಳಿಗೆ ತುಂಬಾ ಪ್ರಾಮುಖ್ಯತೆ ನೀಡ್ತಾರೆ. ಇದು ಭಾರತಕ್ಕೆ ಗಡಿ ದೇಶವಾದ್ರೂ ಭಾರತ ಮತ್ತೆ ಈ ದೇಶದ ನಡುವೆ ಬಹಳಷ್ಟು ವ್ಯತ್ಯಾಸಗಳಿವೆ. ಇಷ್ಟಕ್ಕೂ ಆ ದೇಶದ ಹೆಸರು ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಅದರ ಹೆಸರು ಮಯನ್ಮಾರ್. ಈ ದೇಶವನ್ನ ಮೊದಲು ಬರ್ಮಾ ಅಂತ ಕರೀತಿದ್ರು. ಆದ್ರೆ ಬದಲಾಗುತ್ತಿರುವ ಕಾಲದಂತೆ ಅವರು ತಮ್ಮ ದೇಶದ ಹೆಸರನ್ನ ಬದಲಾಯಿಸಿಕೊಂಡರು. ಇದಕ್ಕೆ ಕಾರಣವನ್ನ ಮುಂದೆ ತಿಳ್ಕೊಳ್ಳೋಣ. ಈ ಮಯನ್ಮಾರ್ ವಿಷಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದು ಯೂರಿನ್ ಥೆರಪಿ. ಹೆಸರು ಕೇಳೋದಕ್ಕೆ ವಿಚಿತ್ರವಾಗಿದೆಯಲ್ವಾ? ಆದ್ರೆ ನೀವು ನಂಬಿದರೂ ನಂಬದಿದ್ದರೂ ಇದು ಅವರ ಸಂಪ್ರದಾಯ ನಂಬಿಕೆಗಳಲ್ಲಿ ಒಂದು. ತಮ್ಮ ಮೂತ್ರವನ್ನ ತಾವೇ ಕುಡಿಯೋದ್ರಿಂದ ತಮ್ಮೊಳಗಿನ ಬಹಳಷ್ಟು ರೋಗಗಳು ಗುಣವಾಗ್ತವೆ ಎಂದು ಅಲ್ಲಿನ ಜನರು ನಂಬುತ್ತಾರೆ. ಮಯನ್ಮಾರ್ ಅಲ್ಲಿ ಬಹಳಷ್ಟು ಜನರು ಮೂತ್ರವನ್ನ ಕಣ್ಣಿನ ಚಿಕಿತ್ಸೆಯಲ್ಲೂ ಬಳಸ್ತಾರೆ. ವಾಸ್ತವವಾಗಿ ಇದು ಸೈನ್ಸ್ ಪ್ರಕಾರ ತಪ್ಪು ಎಂದು ತಿಳಿದಿದ್ದರೂ ಅವರು ಮಾತ್ರ ಇನ್ನೂ ಇದನ್ನ ನಂಬುತ್ತಿದ್ದಾರೆ. ಇದು ಪ್ರಪಂಚದಲ್ಲೇ 26ನೇ ಅತಿ ದೊಡ್ಡ ದೇಶ. ಇದು ಏಷ್ಯಾದ ಒಂದು ಸಮುದ್ರಕ್ಕೆ ಹತ್ತಿರದಲ್ಲಿದೆ. ಒಮ್ಮೆ ಈ ದೇಶದ ಗಡಿಗಳ ಬಗ್ಗೆ ಮಾತನಾಡೋದಾದ್ರೆ ಇದಕ್ಕೆ ಉತ್ತರದಲ್ಲಿ ಭಾರತ, ಬಾಂಗ್ಲಾದೇಶ ಇವೆ. ಈಶಾನ್ಯದಲ್ಲಿ ಚೀನಾ ಇದ್ರೆ ಆಗ್ನೇಯದಲ್ಲಿ ಥೈಲ್ಯಾಂಡ್ ಮತ್ತೆ ಲಾವೋಸ್ ದೇಶಗಳು ಗಡಿಗಳಾಗಿವೆ. ಮಯನ್ಮಾರ್ ಅನ್ನ ಯುವ ದೇಶ ಅಂತಾನು ಕರೀತಾರೆ. ಯಾಕಂದ್ರೆ ಅಲ್ಲಿನ ಸರಾಸರಿ ವಯಸ್ಸು ಕೇವಲ 29 ವರ್ಷಗಳು ಮಾತ್ರ. ಅಂದರೆ ನಿಮಗೆ ಈ ದೇಶದ ರಸ್ತೆಗಳ ಮೇಲೆ ಹೆಚ್ಚಿನ ಶೇಕಡವಾರು ಯುವಕರೇ ಕಾಣಿಸ್ತಾರೆ. ಇದಕ್ಕೂ ಮುಂಚೆ ಹೇಳಿದ್ದೆ ಅಲ್ವಾ, ಮಯನ್ಮಾರ್ ಆಗುವ ಮೊದಲು ಈ ದೇಶವನ್ನ ಬರ್ಮಾ ಅಂತ ಕರೀತಿದ್ರು ಎಂದು. ಈ ದೇಶಕ್ಕೆ ಹೊಸ ಹೆಸರನ್ನ 1989ರಲ್ಲಿ ಇಟ್ಟರು. ಅದಕ್ಕೆ ಕಾರಣ ಏನಂದ್ರೆ ಆ ದೇಶದ ಸರ್ಕಾರ ಬ್ರಿಟಿಷರಿಗೆ ಸಂಬಂಧಿಸಿದ ಯಾವುದೇ ಗುರುತುಗಳನ್ನ ತಮ್ಮ ದೇಶದಲ್ಲಿ ಇರಿಸಿಕೊಳ್ಬಾರದು ಎಂದು ಭಾವಿಸಿತು. ಅದಕ್ಕಾಗಿ ಬರ್ಮಾ ಎಂಬ ಹೆಸರನ್ನ ಮಯನ್ಮಾರ್ ಅಂತ ಬದಲಾಯಿಸಿಕೊಂಡರು. ಪ್ರಪಂಚದ ಪ್ರತಿ ದೇಶಕ್ಕೂ ತಮ್ಮದೇ ಆದ ಕೆಲವು ವಿಶೇಷ ವಿಧಾನಗಳು ಇರುತ್ತವೆ. ಆದ್ರೆ ಇಲ್ಲಿ ಇನ್ನೊಂದು ವಿಧಾನದ ಬಗ್ಗೆ ತಿಳಿದ್ರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ಅದೇನೆಂದ್ರೆ ಇಲ್ಲಿನ ಜನರು ಹೆಚ್ಚಿನ ಶೇಕಡವಾರು ಲುಂಗಿಗಳನ್ನ ಕಟ್ಟಿಕೊಳ್ತಾರೆ. ಅದು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ರಸ್ತೆಗಳಲ್ಲಿ ಹೆಚ್ಚು ಜನರು ಲುಂಗಿಗಳನ್ನ ಕಟ್ಟಿಕೊಂಡಿರೋದು ಕಾಣಿಸುತ್ತೆ. ಇಲ್ಲಿ ಲುಂಗಿಯನ್ನ ಲೋಂಗಿ ಅಂತ ಕರೀತಾರೆ. ಇನ್ನು ಶಾಕ್ ಆಗುವ ವಿಷಯ ಏನಂದ್ರೆ ಅವರು ಆಫೀಸ್ಗಳಿಗೂ ಸಹ ಲುಂಗಿಗಳನ್ನ ಧರಿಸಿಕೊಂಡು ಹೋಗ್ತಾರೆ. ಅಲ್ಲಿನವರ ನಂಬಿಕೆ ಪ್ರಕಾರ ಲುಂಗಿ ಅನ್ನೋದು ತುಂಬಾ ಸರಳ ಮತ್ತೆ ಸಾಂಪ್ರದಾಯಿಕ ಉಡುಗೆ. ಇದಕ್ಕೆ ಬೆಲ್ಟ್ ತರಹದ್ದು ಏನು ಬೇಕಾಗಿಲ್ಲ. ಈ ದೇಶದಲ್ಲಿ ನೀವು ಟೀ ಕುಡಿದರೆ ವಾವ್ ಅನ್ನದೇ ಇರಲಾರಿರಿ. ಅಲ್ಲಿ ಟೀ ಅಷ್ಟೊಂದು ಚೆನ್ನಾಗಿರ್ತದೆಯಾ ಅಂದ್ರೆ ಸಾಮಾನ್ಯವಾಗಿ ಟೀ ಎಲ್ಲಾ ಕಡೆ ಚೆನ್ನಾಗಿರುತ್ತೆ. ಆದ್ರೆ ಮಯನ್ಮಾರ್ ಅಲ್ಲಿ ಟೀಯನ್ನ ಕುಡಿಯೋದಿಲ್ಲ, ಬದಲಾಗಿ ತಿನ್ನುತ್ತಾರೆ. ವಿಚಿತ್ರವಾಗಿದೆ ಅಲ್ವಾ? ನೀವು ನಂಬದಿದ್ದರೂ ಇದು ನಿಜ. ಅಲ್ಲಿ ನಿಮ್ಗೆ ಒಂದು ಫೇಮಸ್ ಡಿಶ್ ಕಾಣಿಸುತ್ತೆ. ಅದರ ಹೆಸರು ಲಪೇತ್ ಥೋಕ್, ಅಂದ್ರೆ ಟೀ ಸಲಾಡ್. ಅಂದ್ರೆ ಟೀಯನ್ನ ಸಲಾಡ್ ಆಗಿ ಮಾಡ್ತಾರೆ. ಅಲ್ಲಿ ಟೀಯೊಂದಿಗೆ ಬಹಳಷ್ಟು ರೀತಿಯ ಮಸಾಲೆ ವಸ್ತುಗಳನ್ನ ಬೆರೆಸ್ತಾರೆ. ಇನ್ನು ಇಲ್ಲಿನ ರಸ್ತೆಗಳು ಮತ್ತೆ ಟ್ರಾಫಿಕ್ ನಿಯಮಗಳ ಬಗ್ಗೆ ಮಾತನಾಡಿದ್ರೆ ನೀವು ಮಯನ್ಮಾರ್ ಅಲ್ಲಿ ಮೊದಲ ಬಾರಿಗೆ ಡ್ರೈವಿಂಗ್ ಮಾಡ್ತಿದ್ರೆ ಬಹಳ ಜಾಗ್ರತೆಯಿಂದ ಇರಬೇಕು. ಯಾಕಂದ್ರೆ ಮೊದಲು ಇಲ್ಲಿನ ವಾಹನಗಳೆಲ್ಲ ಬಲಗಡೆಗೆ ಹೋಗ್ತಿದ್ದವು. ಆದ್ರೆ 1970ರಲ್ಲಿ ಸರ್ಕಾರ ಒಂದು ಸಂಚಲನಾತ್ಮಕ ನಿರ್ಣಯ ತೆಗೆದುಕೊಳ್ಳುತ್ತೆ. ಅಂದಿನಿಂದ ವಾಹನಗಳೆಲ್ಲ ಎಡಗಡೆಗೆ ಹೋಗ್ತಿವೆ. ಇಂದಿಗೂ ಕೂಡ ಅಲ್ಲಿ ಬಹಳಷ್ಟು ವಾಹನಗಳಿಗೆ ಬಲಗಡೆಯೇ ಸ್ಟೀರಿಂಗ್ ಇದೆ. ಅವುಗಳಿಂದಾಗಿ ಆಗಾಗ ಅಪಘಾತಗಳು ಆಗುತ್ತಿದ್ದರೂ ಸರ್ಕಾರ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ಇಲ್ಲಿನ ಆಹಾರ ಅಭ್ಯಾಸಗಳ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಿಮ್ಗೆ ಬಹಳ ಕಡಿಮೆ ಬೆಲೆಯಲ್ಲಿ ಆಹಾರ ದೊರೆಯುತ್ತೆ. 2 ರೂಪಾಯಿಗೆ ನಿಮ್ಗೆ ಒಂದು ಪೂರ್ತಿ ಊಟಕ್ಕೆ ಬೇಕಾದಷ್ಟು ಅನ್ನ ಮತ್ತೆ ಸಾರು ದೊರೆಯುತ್ತೆ. ಇಲ್ಲಿ ಸ್ಟ್ರೀಟ್ ಫುಡ್ಗಳು ಬಹಳ ಫೇಮಸ್. ಕೆಲ ರೆಸ್ಟೋರೆಂಟ್ಗಳಲ್ಲಿ 2 ಊಟಕ್ಕೆ ಬೇಕಾದಷ್ಟು ಆಹಾರ 2 ರೂಪಾಯಿಗೆ ದೊರೆಯುತ್ತೆ. ಇಲ್ಲಿನ ಆಹಾರ ನಿಮ್ಗೆ ಥೈಲ್ಯಾಂಡ್ ಮತ್ತೆ ಭಾರತ 2 ದೇಶಗಳ ಮಿಶ್ರಣದಂತೆ ಕಾಣಿಸುತ್ತೆ. ಇಲ್ಲಿನ ಫೇಮಸ್ ಡಿಶ್ಗಳ ಬಗ್ಗೆ ಮಾತನಾಡಿದ್ರೆ ಮೋಹಿಂಗ್ಯಾ, ಶಾನ್ ನೂಡಲ್ಸ್, ಬರ್ಮೀಸ್ ಗಡಿ ತರಹದ ಆಹಾರಗಳು ತುಂಬಾ ಫೇಮಸ್. ಮೋಹಿಂಗ್ಯಾ ಎಂದ್ರೆ ಒಂದು ರೀತಿಯ ಮೀನು ಮತ್ತೆ ನೂಡಲ್ಸ್ ನ ಬೆರೆಸಿ ಮಾಡುವ ಖಾದ್ಯ. ಮಯನ್ಮಾರ್ ಅಲ್ಲಿ ದೊರೆಯುವ ಬೀರ್ ಬಗ್ಗೆ ನಿಮ್ಗೆ ಹೇಳ್ಬೇಕು. ಅದು ಅಲ್ಲಿ ಬಹಳ ಫೇಮಸ್. ಅದು ಬಹಳ ರುಚಿಕರವಾಗಿರೋದಲ್ಲದೆ ನೋಡಲು ಕೂಡ ಬಹಳ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಒಂದ್ ವೇಳೆ ನಿಮ್ಗೆ ಡ್ರಿಂಕ್ ಮಾಡುವ ಅಭ್ಯಾಸ ಇದ್ರೆ ಆ ಬೀರನ್ನ ಖಂಡಿತ ಟ್ರೈ ಮಾಡಿ. ಬಹುತೇಕ ಅಲ್ಲಿನ ಎಲ್ಲಾ ಶಾಪ್ಗಳು ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ಇದು ದೊರೆಯುತ್ತೆ. ಇಲ್ಲಿನ ಸ್ತ್ರೀಯರು ಯಾವಾಗ್ಲೂ ತಮ್ಮ ಚರ್ಮಕ್ಕೆ ಹಳದಿ ಬಣ್ಣದ ಕ್ರೀಮ್ ತರಹದ್ದನ್ನ ಹಚ್ಚಿಕೊಂಡು ಕಾಣಿಸ್ತಾರೆ. ಆ ಕ್ರೀಮ್ ಅನ್ನ ಯಾವುದರಿಂದ ಮಾಡ್ತಾರೋ ಗೊತ್ತಿಲ್ಲ. ಆ ಕ್ರೀಮ್ ಹಚ್ಚಿಕೊಳ್ಳೋದ್ರಿಂದ ದೇಹಕ್ಕೆ ಬಿಸಿಲಿನ ಹೀಟ್ ತಾಕೋದಿಲ್ಲ ಎಂದು ನಂಬುತ್ತಾರೆ. ಅದಕ್ಕಾಗಿ ದೊಡ್ಡವರು ಚಿಕ್ಕವರು ಎಂಬ ಭೇದವಿಲ್ಲದೆ ಅಲ್ಲಿನ ಎಲ್ಲಾ ಹೆಣ್ಣು ಮಕ್ಕಳು ಈ ಕ್ರೀಮ್ ಹಚ್ಚಿಕೊಂಡು ಕಾಣಿಸ್ತಾರೆ. ಚಿಕ್ಕ ಮಕ್ಕಳು ಅಂದ್ರೆ ನೆನಪಾಯಿತು. ಏನಂದ್ರೆ ಇಲ್ಲಿನ ಚಿಕ್ಕ ಮಕ್ಕಳು ಬಹಳ ಅಡ್ವಾನ್ಸ್ಡ್ ಆಗಿರ್ತಾರೆ. ಕೇವಲ 8 ವರ್ಷ ವಯಸ್ಸಿನಿಂದಲೇ ಬಳೆಗಳನ್ನ
ಬಟ್ಟೆಗಳನ್ನ ಧರಿಸಿಕೊಂಡು ದೊಡ್ಡವರಂತೆ ಸಿದ್ಧರಾಗ್ತಾರೆ. ಇಲ್ಲಿನ ಬಹಳಷ್ಟು ಜನರು ಸರ್ಕಾರಿ ಉದ್ಯೋಗ ಮಾಡಲು ಇಷ್ಟಪಡ್ತಾರೆ ಎಂದು ವರದಿಗಳು ಹೇಳ್ತಿವೆ. ಅದರ ಹಿಂದೆ ಇರುವ ಕಾರಣ ಏನೆಂದ್ರೆ ಆ ಉದ್ಯೋಗದಲ್ಲಿ ರೆಸ್ಟ್ ಹೆಚ್ಚಾಗಿ ದೊರೆಯುತ್ತೆ ಮತ್ತೆ ಸಂಬಳದ ಜೊತೆಗೆ ಹೆಚ್ಚಿನ ಆದಾಯವನ್ನ ಸಂಪಾದಿಸಬಹುದು ಎಂದು ಭಾವಿಸ್ತಾರೆ. ಇಲ್ಲಿ ಎಷ್ಟೇ ಒಳ್ಳೆಯ ಉದ್ಯೋಗ ಮಾಡಲು ಇಷ್ಟಪಟ್ಟರೂ ಸಹ ಇಂದಿಗೂ ಇಲ್ಲಿ 40% ಜನರು ಕೃಷಿಯನ್ನೇ ಮಾಡ್ತಾರೆ. ಇಲ್ಲಿ ಬೆಳೆಯುವ ಅಕ್ಕಿ, ಬೇಳೆಕಾಳುಗಳು ಮತ್ತೆ ಗೋಧಿ ಪ್ರಪಂಚದ ಬಹಳಷ್ಟು ದೇಶಗಳಿಗೆ ರಫ್ತಾಗುತ್ತವೆ. ಒಂದ್ ವೇಳೆ ನೀವು ಪ್ರಕೃತಿ ಪ್ರೇಮಿಗಳು, ಶಾಂತಿ ಪ್ರಿಯರು ಆದ್ರೆ ನಿಮಗೆ ಮಯನ್ಮಾರ್ ಬೆಸ್ಟ್ ಪ್ಲೇಸ್ ಅಂತ ಹೇಳಬಹುದು. ಯಾಕಂದ್ರೆ ಅಲ್ಲಿರುವ ಹಸಿರು ಹುಲ್ಲುಗಾವಲುಗಳು ಮತ್ತೆ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಸ್ಥಳಗಳು ಮನಸ್ಸಿಗೆ ಮುದ ನೀಡುತ್ತವೆ. ಇಲ್ಲಿನ ಸ್ಥಳಗಳು ನಿಮಗೆ ಬಹಳ ಸಂತೋಷ ಮತ್ತೆ ಶಾಂತಿಯನ್ನ ನೀಡುತ್ತವೆ ಎಂದು ಹೇಳುವುದರಲ್ಲಿ ಸಂದೇಹವಿಲ್ಲ. ಇಲ್ಲಿ ಆಚರಿಸುವ ಹಬ್ಬಗಳಲ್ಲಿ ಬಹಳ ಸ್ಪೆಷಲ್ ಆಗಿ ಹೇಳಬೇಕಾದದ್ದು ಥಿಂಗ್ಯಾನ್. ಇದನ್ನ ವಾಟರ್ ಫೆಸ್ಟಿವಲ್ ಅಂತಾನೂ ಕರೀತಾರೆ. ಯಾಕಂದ್ರೆ ಆ ದಿನ ಒಬ್ಬರ ಮೇಲೊಬ್ಬರು ನೀರು ಚೆಲ್ಲಿಕೊಂಡು ಸಂಭ್ರಮಿಸ್ತಾರೆ. ಆ ದಿನ ಮಳೆಯಲ್ಲಿ ತೊಯ್ದಂತೆ ಸಂಪೂರ್ಣ ತೊಯ್ದು ಹೋಗಿ ಆನಂದದಲ್ಲಿ ಮುಳುಗಿ ಹೋಗ್ತಾರೆ. ಅದೇ ರೀತಿ ಇಲ್ಲಿರುವ ಒಂದು ಆಚಾರದ ಬಗ್ಗೆ ಮಾತನಾಡೋಣ. ಅದೇ ಸಾಧು ಮಾಡುವುದು. ಇದನ್ನ ಸಿಯಾಂಬು ಸಮ್ಮೇಳನ ಅಂತ ಕರೀತಾರೆ. ಈ ಸಂಪ್ರದಾಯದ ಪ್ರಕಾರ ವರ್ಷದಲ್ಲಿ ಒಂದು ವಿಶೇಷ ದಿನದಂದು ಅಲ್ಲಿನ ಚಿಕ್ಕ ಮಕ್ಕಳನ್ನ ಬೌದ್ಧ ಭಿಕ್ಷುಗಳಾಗಿ ಮಾರ್ಪಡಿಸ್ತಾರೆ. 2025ರಲ್ಲಿ ಈ ಆಚಾರ ಇನ್ನಷ್ಟು ವೈಭವದಿಂದ ನಡೆಯಿತು. ಬಹಳಷ್ಟು ಚಿಕ್ಕ ಮಕ್ಕಳು ಬೌದ್ಧ ಭಿಕ್ಷುಗಳಾಗಿ ಅಲಂಕರಿಸಿದರು. ಇಲ್ಲಿ ಎಷ್ಟೇ ಸಂಪ್ರದಾಯಗಳು, ಸಂಸ್ಕೃತಿಗಳಿದ್ದರೂ ಟೂರಿಸ್ಟ್ಗಳಿಗೆ ಮಾತ್ರ ಬೆಸ್ಟ್ ಪ್ಲೇಸ್ ಆಗಿಯೇ ಇರ್ತದೆ. ಅದಕ್ಕೆ ಸಾಕ್ಷಿ ಕಳೆದ ವರ್ಷದ ಕೊನೆಯಲ್ಲಿ ಈ ದೇಶವನ್ನ ವಿಸಿಟ್ ಮಾಡಿದ ಸಂದರ್ಶಕರ ಸಂಖ್ಯೆ 3,50,000ಕ್ಕಿಂತಲೂ ಹೆಚ್ಚು. ಇದಕ್ಕೆ 2 ಕಾರಣಗಳಿವೆ. ಒಂದು ವೀಸಾ ತ್ವರಿತವಾಗಿ ದೊರೆಯೋದು, ಮತ್ತೊಂದು ಕಡಿಮೆ ಬೆಲೆಯಲ್ಲಿ ದೊರೆಯೋದು. ಹಾಗೇನೆ ಏಷ್ಯಾದಲ್ಲಿ ಹೆಚ್ಚಾಗಿ ತಮ್ಮ ದೇಶದ ಬಗ್ಗೆ ಪ್ರಚಾರ ಮಾಡಿಕೊಳ್ಳೋದು. ಇದು ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ದೇಶವಾಗಿರೋದ್ರಿಂದ ಇಲ್ಲಿ ದೊಡ್ಡ ಬುದ್ಧನ ವಿಗ್ರಹಗಳು, ಗುಡಿಗಳು ಕಾಣಿಸುತ್ತವೆ. ಆದ್ರೆ ಒಂದು ದುಃಖಕರ ವಿಷಯ ಏನೆಂದ್ರೆ ಇಲ್ಲಿನ ಮಹಿಳೆಯರಲ್ಲಿ 30% ಮಹಿಳೆಯರು ಮದುವೆಯಾಗಲು ಇಷ್ಟಪಡ್ತಿಲ್ಲ ಎಂದು ಸರ್ವೆಗಳು ಹೇಳ್ತಿವೆ. ಅದಕ್ಕೆ ಕಾರಣ ಅವರ ದೃಷ್ಟಿಯಲ್ಲಿ ಮದುವೆ ಎಂದ್ರೆ ಒಂದು ಬಲೆಯಂತೆ. ಅದರಲ್ಲಿ ಬಿದ್ದರೆ ತಮ್ಮ ಕನಸುಗಳನ್ನ ಬಿಡಬೇಕಾಗ್ತದೆ ಎಂದು ಹೆಣ್ಣು ಮಕ್ಕಳೇ ಅಲ್ಲ, ಗಂಡಸರು ಕೂಡ ಇಲ್ಲಿ ಮದುವೆಗೆ ಅಷ್ಟು ಪ್ರಾಮುಖ್ಯತೆ ನೀಡ್ತಿಲ್ಲ. ಇಲ್ಲಿನ ಕರೆನ್ಸಿ ಹೆಸರು ಖಯಾತ್. ನಿಮ್ಗೆ ಗೊತ್ತಾ, 1000 ಖಯಾತ್ಗಳ ಮೌಲ್ಯ 43 ರೂಪಾಯಿ. ಒಂದ್ ವೇಳೆ ನಿಮ್ಮ ಬಳಿ 1000 ರೂಪಾಯಿಗಳಿದ್ರೆ ಇಲ್ಲಿ ನೀವು ಬಹಳ ಧನವಂತರಾಗ್ತೀರಾ. ಇಲ್ಲಿ ಸಂಚರಿಸುವುದು, ತಿನ್ನುವುದು, ಉಳಿಯುವುದು ಎಲ್ಲವೂ ನಿಮ್ಗೆ ಬಹಳ ಕಡಿಮೆ ಖರ್ಚಿನಲ್ಲೇ ಆಗುತ್ತೆ. ಈ ಮಯನ್ಮಾರ್ ಇಷ್ಟು ಒಳ್ಳೆಯ ದೇಶವಾಗಿದ್ರು ಟೆಕ್ನಾಲಜಿ ವಿಷಯದಲ್ಲಿ ಈ ದೇಶ ಇನ್ನೂ ಹಿಂದುಳಿದಿದೆ. ಈಗೀಗ ಇಲ್ಲಿನ ಯುವಜನತೆ ಆನ್ಲೈನ್ ಎಜುಕೇಶನ್ ಕಡೆಗೆ ಆಸಕ್ತಿ ತೋರ್ತಾ ಇರೋದ್ರಿಂದ ಬಹಳಷ್ಟು ಅಂತಾರಾಷ್ಟ್ರೀಯ ಕಂಪನಿಗಳು ಇಲ್ಲಿ ಈಗ 5G ತರೋದಕ್ಕೆ ಪ್ರಯತ್ನಿಸ್ತಿವೆ. ಈಗ ನಾವು ಮಯನ್ಮಾರ್ನ ರಾಜಧಾನಿಯ ಬಗ್ಗೆ ತಿಳ್ಕೊಳ್ಳೋಣ. ಅದರ ಹೆಸರು ನೈಪಿಡಾವ್. ಈ ದೇಶದ ರಾಜಧಾನಿಯಾಗಿ ಇದಕ್ಕಿಂತ ಮೊದಲು ಯಾಂಗೋನ್ ಇತ್ತು. ಆದ್ರೆ 2005ರಲ್ಲಿ ಸರ್ಕಾರ ನೈಪಿಡಾವ್ ಅನ್ನ ರಾಜಧಾನಿಯನ್ನಾಗಿ ಮಾಡಿತು. ಈ ರಾಜಧಾನಿ ನಗರದಲ್ಲಿ ಬಹಳಷ್ಟು ಪ್ರಾಚೀನ ಸಂಸ್ಕೃತಿಗಳು ಕಾಣಸಿಗುತ್ತವೆ. ಅದಕ್ಕೆ ಕಾರಣ ಇಲ್ಲಿ ವಾಸಿಸುವವರಲ್ಲಿ ಬಹಳಷ್ಟು ರೀತಿಯ ವೈವಿಧ್ಯತೆಯ ಜೀವನ ಶೈಲಿ ಕಾಣಿಸುತ್ತೆ. ನೈಪಿಡಾವ್ ಅಂದ್ರೆ ಶಾನ್ ನಗರ ಎಂದು ಅರ್ಥ. ಈ ಹೆಸರು ನಗರದ ಪ್ರಾಚೀನ ಇತಿಹಾಸವನ್ನ ತಿಳಿಸುತ್ತೆ. ಇದನ್ನ ಸರ್ಕಾರ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದೆ. ಅಲ್ಲಿ ನಿಯಮಗಳು ಮತ್ತೆ ನಿಬಂಧನೆಗಳನ್ನ ಸರಿಯಾಗಿ ಅನುಷ್ಠಾನಗೊಳಿಸುವುದೇ ಇದಕ್ಕೆ ಕಾರಣ. ಇಲ್ಲಿರುವ ಬಹಳಷ್ಟು ಸ್ಥಳಗಳು ಪ್ರಕೃತಿಯ ಸೌಂದರ್ಯದಿಂದ ತುಂಬಿವೆ. ಈ ನಗರದ ಸೌಂದರ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೋಡಿದ ತಕ್ಷಣ ನೀವು ವಾವ್ ಅಂತೀರಾ. ಈ ನಗರದಲ್ಲಿರುವ ಸೇತುವೆಗಳು ಎಲ್ಲರನ್ನೂ ಆಕರ್ಷಿಸುತ್ತವೆ. ಇಲ್ಲಿ ನೋಡಬೇಕಾದ ಸ್ಥಳಗಳಲ್ಲಿ ಒಂದು ಉಪಾಸನಾ ಮಂದಿರ. ಆಕಾಶವನ್ನ ತಾಕುವಷ್ಟು ಎತ್ತರದಲ್ಲಿ ಕಟ್ಟಲಾದ ಈ ಮಂದಿರವನ್ನ ನೋಡಲು 2 ಕಣ್ಣುಗಳು ಸಾಕಾಗೋದಿಲ್ಲ. ಇದು ಒಂದು ಬೌದ್ಧ ಮಂದಿರ. ಅದಕ್ಕಾಗಿ ಒಳಗಡೆ ನಿಮಗೆ ಸಂಪ್ರದಾಯಕ್ಕೆ ಸಂಬಂಧಿಸಿದ ಚಿತ್ರಗಳು, ಶಿಲ್ಪಗಳು ಕಾಣಿಸುತ್ತವೆ. ಪ್ರಪಂಚದ ಮೂಲೆ ಮೂಲೆಗಳಿಂದ ಬಹಳಷ್ಟು ಜನರು ಇಲ್ಲಿ ಮೆಡಿಟೇಷನ್ ಮಾಡಲು ಬರ್ತಾರೆ. ಇಲ್ಲಿ ದೊರೆಯೋ ನೆಮ್ಮದಿ ಹೇಗಿರುತ್ತೆ ಎಂಬುದು ಒಮ್ಮೆ ಅನುಭವಿಸಿದ್ರೆ ಮಾತ್ರ ತಿಳಿಯುತ್ತೆ. ಇನ್ನು ಸ್ವಲ್ಪ ಈ ದೇಶದ ಬಗ್ಗೆ ವಿವರವಾಗಿ ಪರಿಶೀಲಿಸಿದ್ರೆ ಈ ದೇಶ 6,76,578 ಚದರ ಕಿಲೋಮೀಟರ್ಗಳ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ವಿಸ್ತೀರ್ಣದ ಪ್ರಕಾರ ನೋಡಿದ್ರೆ ಆಗ್ನೇಯ ದೇಶಗಳಲ್ಲಿ ಇದೇ ದೊಡ್ಡದಾಗಿ ಕಾಣಿಸುತ್ತೆ. ಇಷ್ಟು ದೊಡ್ಡ ದೇಶದಲ್ಲಿ ಕೊನೆಯಲ್ಲಿ ನಡೆದ ಜನಗಣತಿಯ ಪ್ರಕಾರ ಇಲ್ಲಿ 5,53,00,000 ಜನರಿದ್ದಾರೆ. ಇದರ ಪ್ರಕಾರ ನೋಡಿದ್ರೆ ಕಿಲೋಮೀಟರ್ಗೆ 84 ಜನರು ಇರ್ತಾರೆ. ಸೊ ಫ್ರೆಂಡ್ಸ್, ಇದು ಮಯನ್ಮಾರ್ ದೇಶದ ಕೆಲವೊಂದು ಆಸಕ್ತಿಯಾದ ವಿಷಯಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.